ಅಮೆರಿಕ ಇರಾನ್ ವಿರುದ್ಧ ವಿಧಿಸಿರುವ ಆರ್ಥಿಕ ದಿಗ್ಬಂಧನದ ಮೊದಲ ಹೊಡೆತ ಭಾರತಕ್ಕೆ ಬಿದ್ದಿದೆ. ಈಗ ಒಂದು ಪ್ರಶ್ನೆ ಬರುತ್ತೆ. ಹೌದು, ರಷ್ಯಾ ವಿರುದ್ಧವೂ ಕೂಡ ಪಾಶ್ಚಿಮಾತ್ಯ ದೇಶಗಳು ಆರ್ಥಿಕ ದಿಗ್ಬಂಧನಗಳನ್ನು, ತೈಲ ದಿಗ್ಬಂಧನವನ್ನು ವಿಧಿಸಿತ್ತು. ಅವತ್ತು ಅಮೆರಿಕ ದಿಗ್ಬಂಧನ ಹೇರಿದಾಗಲೂ ಕೂಡ ದಿಗ್ಬಂಧನವನ್ನು ಮೀರಿ ಭಾರತ ತೈಲವನ್ನು ಖರೀದಿ ಮಾಡಿತು. ಇವತ್ತು ಅಂಥದ್ದೊಂದು ಪರಿಸ್ಥಿತಿ ಇದೆಯಾ? ಅವತ್ತು ಸರ್ಕಾರ ಖರೀದಿ ಮಾಡಿತ್ತು. ಇದು ಕಂಪನಿಗಳಿಗೆ ಸಂಬಂಧಪಟ್ಟಿದ್ದಂಥ ಬೆಳವಣಿಗೆ. ಈ ಕಂಪನಿಗೆ ಸಂಬಂಧಪಟ್ಟಂಥ ಬೆಳವಣಿಗೆಯ ನಡುವೆ ಅಮೆರಿಕಾದಲ್ಲಿ ಏನಾದರೂ ಕ್ಷಮೆ ಕೇಳೋದಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದು ಒಂದು. ಇದು ಭಾರತ. ಇವೆಲ್ಲದರ ನಡುವೆ ಯಾವ ಚೀನಾ ಇರಾನ್ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಆಗಿದೆಯೋ, ಅದು ತೈಲ ಆಗಿರ್ಬೋದು, ಅಲ್ಲಿಂದ ಬರುವಂತಹ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಇನ್ವೆಸ್ಟ್ಮೆಂಟ್ನ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಉಭಯ ದೇಶಗಳು ಒಂದಕ್ಕೊಂದು ಅವಲಂಬಿತ ಆಗಿರುವಂಥ ದೇಶಗಳಾಗಿದೆ. ಹಾಗಾದರೆ ಅಮೆರಿಕದ ಈ ನಿರ್ಧಾರಕ್ಕೆ ಚೀನಾ ಕೊಟ್ಟಂಥ ಎಚ್ಚರಿಕೆಯನ್ನು ನಾವು ಮೊನ್ನೆಯೂ ಕೂಡ ನೋಡಿದ್ವಿ. ಇದು ಕಾನೂನಾತ್ಮಕವಾಗಿ ಅಮಾನ್ಯವಾಗಿರುವಂತಹ ಬೆಳವಣಿಗೆ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಮಾನ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕುಸಿಯುವಂತೆ ಅಥವಾ ಒಂದು ದೇಶವನ್ನು ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅಮೆರಿಕ ತೆಗೆದುಕೊಂಡಿರುವಂಥ ನಿರ್ಧಾರ ಕೇವಲ ಒಂದು ದೇಶಕ್ಕೆ ಸೀಮಿತ ಆಗಿದೆಯೋ, ಅಥವಾ ಪಶ್ಚಿಮ ಏಷ್ಯಾದ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೋ, ಅದರ ಆರ್ಥಿಕತೆ ಕುಸಿಯುವಂತೆ ನೋಡಿಕೊಳ್ಳುವ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ ಅಂತ ಇದೇ ಚೀನಾದವರು ಪ್ರಶ್ನೆ ಕೇಳಿದ್ದನ್ನು ನಾವು ನೋಡಿದ್ವಿ. ಒನ್ಸ್ ಅಗೇನ್ ಇವತ್ತು ಚೀನಾ ಅಮೆರಿಕವನ್ನು ಕುಟುಕುವ ಪ್ರಯತ್ನವನ್ನು ಮಾಡಿದೆ. ಹಾಗಾದರೆ ಏನಾಯಿತು? ಎಕಾನಮಿಕ್ ಡಿ-ಡೇ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಭಾರತದ 4 ಕಂಪನಿಗಳಿಗೆ ಅಮೆರಿಕ ಶಾಕ್ ಕೊಟ್ಟಿರೋದು ನೋಡಿ. 2018ರಿಂದ ಈ ಪರ್ವ ಶುರುವಾಯಿತು. ಆರ್ಥಿಕ ದಿಗ್ಬಂಧನಗಳ ಪರ್ವ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಈಗ ಎಲ್ಲ ಶುರುವಾಗೋದಕ್ಕೆ ಬಂತು. ಹೆಚ್ಚು ಕಡಿಮೆ ಒಂದು 7-8 ವರ್ಷಗಳ ನಂತರ, ಅಂದರೆ 1979ರಿಂದಲೂ ಕೂಡ ಇತ್ತು. ಅದು ಅತಿ ಕಠಿಣವಾಗಿ ಬರ್ತಾ ಬಂದಿದ್ದು ಯಾವಾಗ? 18ರ ನಂತರ. ಇದೀಗ ಆಪರೇಷನ್ ಎಕಾನಮಿಕ್ ಔಟ್ಕಾಸ್ಟ್ ಅಡಿಯಲ್ಲಿ ಕಾರ್ಯಕ್ರಮ ಇಂಥದ್ದೊಂದು ಕೆಲಸವನ್ನು ಮಾಡಿದೆ. ಏನಿದು ಆಪರೇಷನ್ ಎಕಾನಮಿಕ್ ಔಟ್ಕಾಸ್ಟ್ ಅಂತ ಹೇಳಿದರೆ, ಒನ್ಸ್ ಅಗೇನ್ ಅದೇ ಇರಾನ್ ಎನ್ನುವಂತಹ ದೇಶವನ್ನು, ಇರಾನ್ ದೇಶದ ಆರ್ಥಿಕ ಮೂಲಗಳನ್ನು ಧ್ವಂಸಗೊಳಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂತಹ ಒಂದು ಸ್ಟ್ಯಾಂಡ್ ಇದು. ಎಕಾನಮಿಕ್ ಡಿ-ಡೇ ಅಂತ ಕರೆದ್ರು. ಎಕಾನಮಿಕ್ ಡಿ-ಡೇದ ಭಾಗವಾಗಿ ಆಪರೇಷನ್ ಎಕಾನಮಿಕ್ ಔಟ್ಕಾಸ್ಟ್ ಅಂತಲೂ ಕೂಡ ಕರೀತಾ ಇದ್ದಾರೆ. ಏನಾಗುತ್ತೆ ಇದರಲ್ಲಿ? ಇರಾನ್ ಜೊತೆಗೆ ತೈಲ ಮತ್ತು ಪೆಟ್ರೋಕೆಮಿಕಲ್ ಉತ್ಪನ್ನಗಳ ವ್ಯಾಪಾರವನ್ನು ನಡೆಸಿದಂಥ ಆರೋಪದ ಮೇಲೆ ಭಾರತದ 4 ಕಂಪನಿಗಳು ಮತ್ತು 3 ಉದ್ಯಮಿಗಳ ಮೇಲೆ ಇವತ್ತು ಅಮೆರಿಕ ನಿರ್ಬಂಧವನ್ನು ಹೇರಿರುವಂಥ ಬೆಳವಣಿಗೆ. ಯಾವ್ಯಾವ ಕಂಪನಿಗಳು? ಭಾರತದ ಈ ಕಂಪನಿ 1,000 ಕೋಟಿಗೂ ಹೆಚ್ಚು ಮೌಲ್ಯದ ಇರಾನ್ ಜೊತೆಗಿನ ತೈಲ ಉತ್ಪನ್ನಗಳನ್ನು ಅಕ್ರಮವಾಗಿ ಆಮದು ಮಾಡಿಕೊಂಡಿದೆ. ಯಾರು ಹೇಳ್ತಾ ಇರೋದು? ಅಮೆರಿಕ. ಅಕ್ರಮ ಅನ್ನೋ ಪದ ಕೇವಲ ಅಮೆರಿಕಕ್ಕೆ ಸಂಬಂಧಪಡುತ್ತೆ, ಇರಾನಿಗೆ ಸಂಬಂಧ ಅಲ್ಲ. ಯಾಕೆ ಸಂಬಂಧಪಡಲ್ಲ? ಅಮೆರಿಕ ದಿಗ್ಬಂಧನವನ್ನು ಹೇರಿರುವುದು, ಅವರ ಕಣ್ ತಪ್ಪಿಸಿ ಎಲ್ಲ ಬೆಳವಣಿಗೆ ಆಗಿದೆ ಅಂತ. ಯಾವ್ಯಾವ ಕಂಪನಿಗಳು? ಸದಾಶಿವ ಓವರ್ಸೀಸ್ ಲಿಮಿಟೆಡ್ ಅಂತ ಫೆಬ್ರವರಿ 2024ರಿಂದ ಜೂನ್ 2025ರ ಒಳಗೆ $69 ಮಿಲಿಯನ್ ಮೌಲ್ಯದ ತೈಲ ಉತ್ಪನ್ನಗಳನ್ನು ಆಮದು ಮಾಡಿಕೊಂಡಿದ್ದಾರೆ ಅಂತ ಅಮೆರಿಕ ಹೇಳ್ತಾ ಇದೆ. ಫಿಫಿ ಸಾಫ್ಟ್ಟೆಕ್ ಪ್ರೈವೇಟ್ ಲಿಮಿಟೆಡ್, ಈ ಸಂಸ್ಥೆ ಜನವರಿ 2024ರಿಂದ 2025ರ ಜೂನ್ನ ತನಕ ಒಟ್ಟು $25 ಮಿಲಿಯನ್ ಮೌಲ್ಯದ ತೈಲ ಉತ್ಪನ್ನಗಳನ್ನು ಖರೀದಿ ಮಾಡಿದೆ. ಪ್ರಕೃತಿ ಇನ್ಫೆಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದೊಂದು ಕಂಪನಿ ಮೇ 2023ರಿಂದ ಫೆಬ್ರವರಿ 2026 ನಡುವೆ ಒಟ್ಟು $25 ಮಿಲಿಯನ್ ಮೌಲ್ಯದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಫೋರ್ಟಿಸ್ ಪಾರ್ಟ್ನರ್ಸ್ LLP ಅಂತ ಒಂದು ಕಂಪನಿ ಇದೆ. ಇವರು ಪೆಟ್ರೋಕೆಮಿಕಲ್ ಉತ್ಪನ್ನಗಳನ್ನು ಭಾರತಕ್ಕೆ ತರೋದಕ್ಕೆ ಕಸ್ಟಮ್ಸ್ ಬ್ರೋಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ವ್ಯಾಪಾರ ವಹಿವಾಟುಗಳನ್ನು ಮಾಡೋದಕ್ಕೆ ಅನ್ನುವಂಥ ಗಂಭೀರ ಆರೋಪ ಈ 4 ಕಂಪನಿಗಳ ಮೇಲೆ ಬಂದಿದೆ. ಇವು ನೋಡಿ, ನೀ ಎಲ್ಲ ಇಸ್ವಿಗಳನ್ನು ನೋಡಿದರೆ ಯಾವುದೂ ಕೂಡ 2026ರ ಮಾಹಿತಿ ಇಲ್ಲ. ಒಂದು 2023 ಇದೆ, 2024 ಇದೆ, 2025 ಇದೆ. ಅಂದರೆ ಹೆಚ್ಚು ಕಡಿಮೆ ಕಳೆದ 2-3 ವರ್ಷಗಳಿಂದ ಈ ವ್ಯಾಪಾರ ವಹಿವಾಟು ಆಗ್ತಿತ್ತು ಅಂತ ಅಮೆರಿಕ ಹೇಳ್ತು. ಹಾಗಾದರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಅಮೆರಿಕಕ್ಕೆ 2-3 ವರ್ಷಗಳ ಹಿಂದೆ ಗೊತ್ತಾಗಲಿಲ್ವಾ? ಗೊತ್ತಾಗೋದನ್ನು ಹುಡುಕೋದಕ್ಕೆ ಇವರು ವ್ಯಾಪಾರ ವಹಿವಾಟು ಮಾಡಿದಾರೋ, ಯಾವ ಪರಿಪ್ರಮಾಣದಲ್ಲಿ ಮಾಡಿದ್ದಾರೆ, ಯಾವ ಕಂಪನಿ ಏನು ಮಾಡಿದೆ, ಎಲ್ಲವನ್ನ ಮಾಹಿತಿ ಕಲೆ ಹಾಕೋದಕ್ಕೆ ಅಮೆರಿಕ ಹೆಚ್ಚು ಕಡಿಮೆ 2 ವರ್ಷಗಳ ಸಮಯಾವಕಾಶವನ್ನು ತೆಗೆದುಕೊಂಡಿತ್ತು ಅನ್ನೋದು ಈಗ ಬರ್ತಾ ಇರುವಂಥ ಡೀಟೇಲ್ಸ್. ಇದು ಒಂದು ಬೆಳವಣಿಗೆ. ಹಾಗಾದರೆ ಈ ಕಂಪನಿಗಳ ನ್ಯಾಯ ತೆಗೆದುಕೊಳ್ಳೋದು ಹೆಂಗೆ? ಇವುಗಳ ವಿರುದ್ಧ ಜಯ ಸಾಧಿಸೋದು ಹೆಂಗೆ? ಅಮೆರಿಕಾದಲ್ಲಿ ಒಂದು ಸಂಸ್ಥೆ ಇದೆ. ಯಾವುದು? ಅಮೆರಿಕಾದ ಹಣಕಾಸು ಇಲಾಖೆಯ ವಿದೇಶಿ ಆಸ್ತಿ ನಿಯಂತ್ರಣ ಕಚೇರಿ, OFAC ಅಂತ ನಾವು ಕರಿತೀವಿ. ಇಲ್ಲಿಗೆ ಈ ಕಂಪನಿಗಳು ತಮ್ಮ ತಪ್ಪನ್ನು ಹೇಳಿಕೊಳ್ಬೇಕು.
ಬರೀಬೇಕು ಅವರು, ನಾವು ಇಂಥದ್ದೊಂದು ವ್ಯವಹಾರವನ್ನು ಮಾಡಿದ್ದೀವಿ, ನಮ್ಮಿಂದ ತಪ್ಪಾಗಿದೆ, ಇದನ್ನು ಮನ್ನಿಸಿ ಅಂತ ಕ್ಷಮಾಪಣಾ ಪತ್ರದಲ್ಲಿ ಅವರೊಂದು ವಿದೇಶಿ ನಿಯಂತ್ರಣ ಕಚೇರಿಗೆ ಒಂದು ಪತ್ರವನ್ನು ಬರೆದು ಅವರು ತಪ್ಪನ್ನು ಮನ್ನಿಸಿದರೆ ಇದಕ್ಕೊಂದು ಅವಕಾಶ ಇದೆ. ಇದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ ಏನು ಮಾಡ್ಬೋದು, OFAC ಅಂತ ನಾನೇನು ಕರೆದೆ, ವಿದೇಶಿ ನಿಯಂತ್ರಣ ಆಸ್ತಿ ಸಂಸ್ಥೆ ಅಂತ ನಾನೇನು ಕರೆದೆ, ಅವರು ಕೊಟ್ಟಂತಹ ತೀರ್ಪನ್ನು ಪ್ರಶ್ನೆ ಮಾಡಿ ಫೆಡರಲ್ ಅಂದರೆ ಅಮೆರಿಕಾದಲ್ಲಿರುವಂತಹ ಫೆಡರಲ್ ಕೋರ್ಟ್ಗೆ ಹೋಗ್ಬೋದು. ಅಲ್ಲಿಯೂ ಕೂಡ ವಾದ ಪ್ರತಿವಾದಗಳು ಮಾಡಿ ಅಲ್ಲಿ ಗೆದ್ದುಕೊಂಡು ಬರುವಂಥ ಅವಕಾಶ ಇದೆ. ಎರಡು. ಮೂರನೇ ಆಪ್ಷನ್ ಈ ಕಂಪನಿಗಳ ಮುಂದೆ ಏನಿದೆ ಅಂತ ಹೇಳಿದ್ರೆ, ಭಾರತ ಸರ್ಕಾರದ ರಾಜತಾಂತ್ರಿಕವಾಗಿ ಅದನ್ನು ಸಹಾಯಕ್ಕೆ ತೆಗೆದುಕೊಂಡು ಭಾರತ ಸರ್ಕಾರ ಅಮೆರಿಕದ ಜೊತೆಗೆ ಮಾತನಾಡಿ ಈ ಕಂಪನಿಗಳ ಮೇಲೆ ವಿಧಿಸಿರುವಂಥ ನಿರ್ಬಂಧವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಸಹಾಯವನ್ನು ಮಾಡಬಹುದು ಅಂತ. ಹಾಗಾದರೆ ಮೊದಲ ಬಾರಿನ ಇದು? ಖಂಡಿತ ಇಲ್ಲ. ನಿಮಗೆ ರಷ್ಯಾ ಉಕ್ರೇನ್ ಯುದ್ಧ ಆಯಿತು. ಈ ಯುದ್ಧದ ಸಮಯದಲ್ಲಿ ನಾನು ಅವಾಗಲೇ ಹೇಳಿದ ಹಾಗೆ ರಷ್ಯಾದ ಮೇಲೆ ಒನ್ಸ್ ಅಗೇನ್ ಅಮೆರಿಕ ದಿಗ್ಬಂಧನ ಹೇರಿತ್ತು. ಈ ದಿಗ್ಬಂಧನದ ಹೊರತಾಗಿಯೂ ಕೂಡ ಒಂದು ಹೈದರಾಬಾದ್ನ RRG ಎಂಜಿನಿಯರಿಂಗ್, ಲೋಕೇಶ್ ಮೆಷಿನ್ಸ್, ಅಹಮದಾಬಾದ್ನ ಗ್ಯಾಲಕ್ಸಿ ವೇರಿಂಗ್ಸ್ ಮತ್ತು ದೆಹಲಿಯ ಶಾ ಏರೋನಾಟಿಕ್ಸ್, ಈ ಭಾರತೀಯ 4 ಕಂಪನಿಗಳು ಏನು ಮಾಡಿಬಿಟ್ರು, ರಷ್ಯಾದ ಜೊತೆಗೆ ವ್ಯಾಪಾರ ಮಾಡೋ ಪ್ರಯತ್ನವನ್ನು ಮಾಡಿದರು. ರಷ್ಯಾದ ಜೊತೆಗೆ ವ್ಯಾಪಾರ ಆಯಿತು. ಅಮೆರಿಕ ಒನ್ಸ್ ಅಗೇನ್ ಇವತ್ತೆಂಗೆ 4 ಕಂಪನಿಗಳ ಮೇಲೆ ದಿಗ್ಬಂಧನ ಹೇರಿತ್ತು, ಒನ್ಸ್ ಅಗೇನ್ ದಿಗ್ಬಂಧನ ಹೇರಿತು. ಈ ದಿಗ್ಬಂಧನ ಹೇರಿದ ನಂತರ ಈ ಎಲ್ಲ ಕಂಪನಿಗಳು ಒನ್ಸ್ ಅಗೇನ್ ಅಪಾಲಜಿಯನ್ನು ಕಳಿಸಿದ್ರು, ಕ್ಷಮಾಪಣಾ ಪತ್ರವನ್ನು ಎಲ್ಲ ಕಳಿಸಿ ಅದೆಲ್ಲವೂ ಕೂಡ ಆದ ನಂತರ 2 ತಿಂಗಳು ಮಾತ್ರ ಈ ನಿರ್ಬಂಧ ಕಂಟಿನ್ಯೂ ಆಗಿತ್ತು. ಒನ್ಸ್ ಅಗೇನ್ ನಿರ್ಬಂಧವನ್ನು ವಾಪಸ್ ತೆಗೆದುಕೊಂಡ್ರು. ಹಾಗಾದರೆ ಭಾರತದ ಈ 4 ಕಂಪನಿಯವರು ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ ಇದೆ. ಈ ಕುತೂಹಲದ ನಡುವೆ ಒಂದು ಶಾಕ್ ಅಂತೂ ಭಾರತಕ್ಕಾಗಿದೆ. ನೋಡೋಣ ಆ ವಿಚಾರ ಏನಾಗುತ್ತೆ ಅಂತ. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇರಾನ್ಗೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿರುವಂಥ ಬೆಳವಣಿಗೆ. ಏನದು ವಾರ್ನಿಂಗು? ಹಾರ್ಮುಜ್ ಜಲಸಂಧಿಯಲ್ಲಿದ್ದಂಥ ಎಲ್ಲ ಮೈನ್ಸ್ಗಳನ್ನು ತೆರವುಗೊಳಿಸಲಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಯಾವ ವಾಣಿಜ್ಯ ಹಡಗುಗಳು ಸುಗಮವಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡಬಾರದು, ನನ್ನ ಶತ್ರು ದೇಶಗಳ ವಾಣಿಜ್ಯ ಹಡಗುಗಳು ಓಡಾಡಿದರೆ ಅದು ನನಗೆ ಮೈನಸ್ಸು ಅನ್ನುವ ಕಾರಣಕ್ಕಾಗಿ ಇದೇ ಇರಾನ್ನವರು ಮೈನ್ಸ್ಗಳನ್ನು ಅಳವಡಿಕೆ ಮಾಡಿದ್ರು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ. ಆ ಮೈನ್ಸ್ಗಳನ್ನು ಎಲ್ಲೆಲ್ಲಿ ಅಳವಡಿಕೆ ಮಾಡಿದ್ದಾರೆ, ಯಾವ ಸ್ಥಳದಲ್ಲಿದೆ, ಅದರ ಮ್ಯಾಪಿಂಗ್ ಏನು, ಯಾವುದೂ ಕೂಡ ಇರಾನ್ಗೆ ಗೊತ್ತಿರಲಿಲ್ಲ. ಎಲ್ಲ ಕಾರ್ಯವನ್ನು ಕೂಡ ಅಮೆರಿಕಕ್ಕೆ ಒಪ್ಪಿಸಲಾಗಿತ್ತು. ಫ್ರಾನ್ಸ್ನಲ್ಲಿ ನಡೆದಂಥ ಮಾತುಕತೆಯಲ್ಲಿ ಅಮೆರಿಕಾದವರು ಮುಂದಿನ ಕೆಲವು ದಿನಗಳ ನಂತರ ಅಂದರೆ 30 ದಿನಗಳ ಒಳಗಾಗಿ ಇರಾನ್ ಅಳವಡಿಕೆ ಮಾಡಿರುವಂಥ ಎಲ್ಲ ಮೈನ್ಸ್ಗಳನ್ನು ತೆರವುಗೊಳಿಸಬೇಕು ಅಂತ ಆ 14 ಅಂಶಗಳ ಪಟ್ಟಿಯಲ್ಲಿತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ನಾವೆಲ್ಲವನ್ನು ಕೂಡ ತೆರವುಗೊಳಿಸಿದ್ದೀವಿ ಅಥವಾ ಸ್ಫೋಟ ಮಾಡಿದ್ದೀವಿ ಅಂತ. ಈಗ ಅವರು ಒಂದು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಏನು ಎಚ್ಚರಿಕೆ ಹೇಳ್ತಾರೆ ಅವರು? ಇರಾನ್ ಅಥವಾ ಬೇರೆ ಯಾವುದೇ ದೇಶವು ಈ ಜಲಸಂಧಿಯಲ್ಲಿ ಮತ್ತೆ ಹೊಸದಾಗಿ ಮೈನ್ಸ್ಗಳನ್ನು ಅಳವಡಿಸೋದಕ್ಕೆ ಪ್ರಯತ್ನವನ್ನು ಪಟ್ಟರೆ ಅಂಥ ಹಡಗು ಅಥವಾ ಬೋಟ್ಗಳನ್ನು ಅಮೆರಿಕ ತಕ್ಷಣವೇ ವ್ಯವಸ್ಥಿತವಾಗಿ ಧ್ವಂಸಗೊಳಿಸುತ್ತೆ. ನಮ್ಮಲ್ಲಿ ಒಂದು ಸ್ಪೇಸ್ ಫೋರ್ಸ್ ಎನ್ನುವಂಥ ಒಂದು ಕಣ್ಗಾವಲು ಪಡೆ ಇದೆ. ಈ ಸ್ಪೇಸ್ ಫೋರ್ಸ್ ಕಣ್ಗಾವಲಿನ ಮುಖಾಂತರ 24 ಗಂಟೆಗಳ ಕಾಲ ನಾವು ಹಾರ್ಮುಜ್ ಜಲಸಂಧಿಯಲ್ಲಿ ಏನಾಗುತ್ತೆ, ಮೈನ್ಸ್ಗಳನ್ನು ಅಳವಡಿಕೆ ಮಾಡ್ತಾರಾ, ವಾಣಿಜ್ಯ ಹಡಗುಗಳ ಮೇಲೆ ಅಟ್ಯಾಕ್ ಆಗುತ್ತಾ, ಅದು ಇರಾನ್ ಮಾಡುತ್ತಾ, ಮತ್ತೊಂದು ದೇಶ ಮಾಡುತ್ತಾ, ಒಮಾನ್ ಮಾಡುತ್ತಾ, ಎಲ್ಲವನ್ನೂ ಕೂಡ ಈ ಸ್ಪೇಸ್ ಫೋರ್ಸ್ನ ಮುಖಾಂತರ ಕಣ್ಗಾವಲಿನ ಮುಖಾಂತರ ನಾವು ಕಾಯ್ತೀವಿ ಅಂತ ಇರಾನ್ಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಅವರು ಹೇಳ್ತಾರೆ, ಮೈನ್ಸ್ ಅಳವಡಿಕೆ ವಿಚಾರದಲ್ಲಿ ಅಮೆರಿಕ ಇದೀಗ 0 ಟಾಲರೆನ್ಸ್ ನಿಯಮವನ್ನು ಜಾರಿಗೆ ತಂದಿದೆ. 3 ಪರಮಾಣು ಕೇಂದ್ರಗಳನ್ನು ಈಗಾಗಲೇ ಧ್ವಂಸಗೊಳಿಸಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನು? ಹಾರ್ಮುಜ್ ಜಲಸಂಧಿ ನನ್ನ ವ್ಯಾಪ್ತಿಗೆ ಬಂದಿದೆ, ನಾನು ಎಲ್ಲವನ್ನೂ ಕೂಡ ಮಾಡಿಬಿಟ್ಟಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಮಾತಿನ ಸಾರಾಂಶ ಏನು ಅಂತ ಹೇಳಿದ್ರೆ, ನನ್ನ ಜವಾಬ್ದಾರಿ ಬಂದಿತ್ತು, ನನಗೊಂದು ಉತ್ತರದಾಯಿತ್ವ ಬಂದಿತ್ತು ಈ ಒಟ್ಟಾರೆ ಮಾತುಕತೆಯ ಭಾಗದಲ್ಲಿ, ಹೀಗಾಗಿ ನಾನು ಅದನ್ನು ತೆರವುಗೊಳಿಸಿಬಿಟ್ಟಿದ್ದೀನಿ. ತೆರವುಗೊಳಿಸಿದ ನಂತರ ಮತ್ತೆ ಯಾರಾದರೂ ಅಳವಡಿಕೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರೆ ನಾವು ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ಮಾತು. ಮತ್ತೊಂದು ಬೆಳವಣಿಗೆ, ಚೀನಾ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರೋದು, ವಾರ್ನಿಂಗ್ ಕೊಟ್ಟಿರೋದು. ಏನಿದು ವಾರ್ನಿಂಗು? ಒನ್ಸ್ ಅಗೇನ್ ಅದೇ ಎಕಾನಮಿಕ್ ಡಿ-ಡೇಗೆ ಆರ್ಥಿಕ ದಿಗ್ಬಂಧನದ ಕಾರಣಕ್ಕಾಗಿ ಇರಾನ್ ಜೊತೆಗೆ ವ್ಯಾಪಾರ ಮಾಡುವಂಥ ದೇಶಗಳಿಗೆ ಸೆಕೆಂಡರಿ ಸ್ಯಾಂಕ್ಷನ್ ಭೀತಿ ಎದುರಾಗ್ತಾ ಇದೆ. ನೀವು ಅಮೆರಿಕದ ಆರ್ಥಿಕ ದಿಗ್ಬಂಧನದಲ್ಲಿ 2 ವಿಧ ಅಥವಾ 2 ಡಿವಿಷನ್ ಮಾಡ್ತಾರೆ ಅವರು. ಒಂದು ಪ್ರಾಥಮಿಕ ನಿರ್ಬಂಧ, ಇನ್ನೊಂದು ದ್ವಿತೀಯ ನಿರ್ಬಂಧ ಅಂತ. ಸೆಕೆಂಡರಿ ನಾವೇನು ನೋಡ್ತಾ ಇದ್ದೀವಿ, ಸೆಕೆಂಡರಿ ಸ್ಯಾಂಕ್ಷನ್ ಅಂತ. ಈ ಪ್ರಾಥಮಿಕ ನಿರ್ಬಂಧ ಯಾರಿಗೆ ಅಪ್ಲೈ ಆಗುತ್ತೆ? ಅದು ಅಮೆರಿಕಾದಲ್ಲಿ ಇರೋರಿಗೆ ಅಪ್ಲೈ ಆಗುತ್ತೆ. ಹೆಂಗೆ? ಯಾರಾದರೂ ಅಮೆರಿಕಾದ ಒಬ್ಬ ಪ್ರಜೆ, ಅಮೆರಿಕಾದ ಯಾವುದಾದ್ರೂ ಒಂದು ಸಂಸ್ಥೆ, ಅಮೆರಿಕಾದ ಯಾವುದಾದ್ರೂ ಒಂದು ಕಂಪನಿ, ಇನ್ಯಾರೋ ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟವನ್ನು ಮಾಡಿದರೆ ಅಮೆರಿಕಾದಲ್ಲಿರುವಂಥ ಆ ವ್ಯಕ್ತಿ, ಆ ಸಂಸ್ಥೆ, ಅವರ ವಿರುದ್ಧ ಏನು ದಿಗ್ಬಂಧನವನ್ನು ವಿಧಿಸ್ತಾರಲ್ಲ, ಅದು ಪ್ರಾಥಮಿಕ ನಿರ್ಬಂಧ ಅಂತ ಕರೀತಾರೆ. ಅದು ಅಮೆರಿಕಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಆದರೆ ಇದೀಗ ದ್ವಿತೀಯ ನಿರ್ಬಂಧ ಏನು? ಯಾವುದಾದ್ರೂ ಒಂದು 3ನೇ ದೇಶದ ಕಂಪನಿಗಳು ಇರಾನ್ನ ಜೊತೆಗೆ ನಿಕಟವಾಗಿ ವ್ಯಾಪಾರ ವಹಿವಾಟನ್ನು ಮುಂದುವರಿಸಿದರೆ ಅವರ ವಿರುದ್ಧ ನಾವು ದಿಗ್ಬಂಧನವನ್ನು ವಿಧಿಸ್ತೀವಿ, ಡಾಲರ್ ವ್ಯವಹಾರನ ಮುಖಾಂತರ ಸಂಪೂರ್ಣವಾಗಿ ಅವರನ್ನು ಹೊರ ಹಾಕ್ತೀವಿ ಅಂತ ಹೇಳ್ತಿದಾರಲ್ಲ, ಅದು ಸೆಕೆಂಡರಿ. ಅದನ್ನು ಇದೀಗ ಅವರು ಹೇಳ್ತಾ ಇದ್ದಾರೆ. ಇದರ ಭಾಗವಾಗಿ ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬೆಸೆಂಟ್ ಒಂದು ಹೇಳಿಕೆ ಕೊಟ್ಟರು.
ಜಗತ್ತಿನ ದೇಶಗಳು ಅಮೆರಿಕ ಅಥವಾ ಇರಾನ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು. ಒಂದು ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟು ಮಾಡಬೇಕು, ಅಮೆರಿಕದ ಆರ್ಥಿಕ ದಿಗ್ಬಂಧನಗಳನ್ನು ಎದುರಿಸಬೇಕು, ಇಲ್ಲ ನನಗೆ ಇರಾನ್ ಬೇಡ ಅನ್ನುವ ಕಾರಣಕ್ಕಾಗಿ ಅಮೆರಿಕದ ಸಪೋರ್ಟಿಗೆ ಬರಬೇಕು. ಇರೋದೇ ಎರಡು ಆಪ್ಷನ್ನು, ಆ ಎರಡು ಆಪ್ಷನ್ನ ಪೈಕಿ ಒಂದನ್ನು ಯಾರಾದರೂ ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಇವೆಲ್ಲದರ ನಡುವೆ ಅಮೆರಿಕದ ಈ ಬಾರಿಯ ದಿಗ್ಬಂಧನ ಹೆಂಗಿದೆ ನೋಡಿ. 5 ಕೇಂದ್ರಗಳನ್ನು ಗುರಿಯಾಗಿಸ್ಕೊಳ್ತಾ ಇದ್ದಾರೆ. ಯಾವ್ಯಾವುದದು? ಒಂದು ಡಿಜಿಟಲ್ ಆಸ್ತಿಗಳು ಅಂದರೆ ಇರಾನ್ ನಿರ್ಬಂಧಕ್ಕೆ ಒಳಗಾಗಿ ಇವತ್ತೇನು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ, ಕ್ರಿಪ್ಟೋ ಜಾಲ, ಈ ಡಿಜಿಟಲ್ ಕರೆನ್ಸಿ ಅಂತ ನಾವೇನು ಕರಿತೀವಿ. ಈಗ ಉದಾಹರಣೆಗೆ ಅಮೆರಿಕಾದ ಡಾಲರ್ನ ಬಳಕೆ ಮಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡಿದರೆ ಅದು ಅಮೆರಿಕಾಗೆ ಗೊತ್ತಾಗ್ಬಿಡುತ್ತೆ, ಡಾಲರ್ ಕಡಿಮೆ ಆಗುತ್ತೆ, ವಿದೇಶಿ ವಿನಿಮಯ ಎಲ್ಲ ಕೊರತೆ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಇದಕ್ಕೆ ಪರ್ಯಾಯವಾಗಿ ಕ್ರಿಪ್ಟೋ ಕರೆನ್ಸಿಯನ್ನು ಬಳಕೆ ಮಾಡ್ಕೊಳ್ಳೋದು. ಆ ಕ್ರಿಪ್ಟೋ ಕರೆನ್ಸಿಯ ಮೇಲೂ ಕೂಡ ಇವತ್ತು ಅಮೆರಿಕ ಕಣ್ಗಾವಲಿಡೋ ಪ್ರಯತ್ನವನ್ನು ಮಾಡಿದೆ. ಇದು ಒಂದು. ಎರಡನೇದ್ದು ಚಿನ್ನ. ಯಾವ ಇರಾನ್ನ ಒಟ್ಟಾರೆ ಕರೆನ್ಸಿ ಇವತ್ತು ಅತ್ಯಂತ ಕಡಿಮೆ ಹಂತಕ್ಕೆ ಹೋಗ್ತಾ ಇದೆ, ಕುಸಿತ ಆಗ್ತಾ ಇದೆ, ಅದನ್ನು ಸಂಭವ ಬ್ಯಾಲೆನ್ಸ್ ಮಾಡಬೇಕು ಅಂತ ಬೇರೆ ಬೇರೆ ದೇಶಗಳಿಂದ ಚಿನ್ನ ಖರೀದಿ ಮಾಡುವಂಥ ಹಂತಕ್ಕೆ ಇವತ್ತು ಇರಾನ್ನವರು ಹೋಗ್ತಾ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ಅಮೆರಿಕಕ್ಕೇನೋ ಸಿಕ್ಕಿದೆ ಅಂತೆ. ಹೀಗಾಗಿ ಯಾರಾದರೂ ಚಿನ್ನವನ್ನು ಪೂರೈಕೆ ಮಾಡ್ತಾರಾ, ಚಿನ್ನವನ್ನು ಏನಾದರೂ ಇವರು ಆಮದು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರಾ, ಅದರ ಮೇಲೆ ಕಣ್ಣಿಡುವ ಪ್ರಯತ್ನವನ್ನು ಮಾಡಿದಾರಂತೆ. 2. ಮೂರನೇದ್ದು ತಂತ್ರಜ್ಞಾನ. ಯಾವ ರಷ್ಯಾ ಮತ್ತು ಚೀನಾ ಒಳಗೆ ರಹಸ್ಯವಾಗಿ ಇರಾನ್ಗೆ ತಂತ್ರಜ್ಞಾನವನ್ನು ಕೊಡ್ತಾ ಇದ್ದಾರೆ, ಕ್ಷಿಪಣಿ ಪರಮಾಣು ಕಾರ್ಯಕ್ರಮಕ್ಕೆ ಅಥವಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರು ಮಾಡೋದು, ಡ್ರೋನ್ಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ, ಪರಮಾಣು ಕಾರ್ಯಕ್ರಮಕ್ಕೆ ಬೇಕಾದಂಥ ತಂತ್ರಜ್ಞಾನವನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಅಮೆರಿಕ ಮಾಡಿತ್ತಲ್ಲ, ಆ ತಂತ್ರಜ್ಞಾನವನ್ನು ಏನಾದರೂ ಕೊಡ್ತಿದ್ದಾರಾ ಅನ್ನುವಂಥದ್ದು ಒಂದು. ಎರಡನೇದ್ದು ಅವರವರ ವಿಮಾನಯಾನದ ಮುಖಾಂತರ ಅಥವಾ ವಿಮಾನದ ಮುಖಾಂತರ ಸರಕು ಸಾಮಗ್ರಿಗಳನ್ನು ಏನಾದರೂ ಕಳಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಮೂರನೇದಾಗಿ ತಂತ್ರಜ್ಞಾನ ಮೇಲೆ ಕಣ್ಣಿಟ್ಟಿದ್ದಾರೆ. ಇದು ಒಂದು. ಮತ್ತೊಂದು ಬೆಳವಣಿಗೆ ವಿಮಾನಯಾನ ಮತ್ತು ಹಡಗು ಸಾರಿಗೆ ಮೇಲೆ ಏನಾದರೂ ವಸ್ತುಗಳು ಬರುತ್ತಾ, ವಸ್ತುಗಳು ಹೋಗುತ್ತಾ, ಅದರ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಚೀನಾ ಹೇಳ್ತಾ ಇದೆ ಇದು ಅಮೆರಿಕ ಮಾಡಿಕೊಂಡಿದ್ದು ಅಥವಾ ಅಮೆರಿಕಾದ ನಿರ್ಧಾರ, ಅವರಿಗೆ ಮಾತ್ರ ಸಂಬಂಧಪಟ್ಟಂತೆ, ನಮಗೆ ಯಾವುದೂ ಕೂಡ ಅದಾಗಲ್ಲ ಅನ್ನುವಂಥ ರೀತಿ. ಯಾಕಂದ್ರೆ ನಾನು ಅನೇಕ ದಿನಗಳಿಂದ ಹೇಳಿದ್ದೀನಿ ಚೀನಾ ಮತ್ತು ಇರಾನ್ ನಡುವೆ ವ್ಯಾಪಾರ ವಹಿವಾಟು ಹೆಂಗಿದೆ ಅಂತ. ಎಲ್ಲ ಕಾರಣಕ್ಕಾಗಿ ಒಂದು ವಾರ್ನಿಂಗ್ ಆಗಿದೆ. ಇವೆಲ್ಲದರ ನಡುವೆ ಮುಸ್ತಫಾ ಖಮೇನಿ ಬ್ರೈನ್ ಡೆಡ್ ವದಂತಿ ಸೃಷ್ಟಿಯಾಗಿರುವುದು, ಅವರ ಮೆದುಳು ನಿಷ್ಕ್ರಿಯ ಆಗಿಬಿಟ್ಟಿದೆ ಅಂತ. ಇರಾನ್ನ ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿಯ ಆರೋಗ್ಯದ ಬಗ್ಗೆ ಇದೀಗ ಒಂದು ಗುಮಾನಿ ವದಂತಿ ಸೃಷ್ಟಿಯಾಗ್ಬಿಟ್ಟಿದೆ. ಇದು ಮೊದಲ ದಿನ ಅಲ್ಲ. ಯಾವಾಗ ಮುಸ್ತಫಾ ಖಮೇನಿ ಅವರ ತಂದೆಯ ಜೊತೆಗೆ ಸಭೆಯಲ್ಲಿ ಪಾಲ್ಗೊಂಡು ಅವರು ಕೂಡ ಗಾಯಗಳನ್ನು ಮಾಡಿಕೊಂಡ್ರು ಅಥವಾ ಗಾಯಕ್ಕೊಳಗಾದರು, ಅವತ್ತಿನಿಂದಲೂ ಕೂಡ ಮುಸ್ತಫಾ ಖಮೇನಿಯವರ ಆರೋಗ್ಯದ ಬಗ್ಗೆ ಇವತ್ತು ಕೆಲವೊಂದಿಷ್ಟು ಪ್ರಶ್ನೆಗಳು ಏಳುವಂತೆ ಮಾಡಿದೆ. ರಹಸ್ಯ ಸ್ಥಳದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಎನ್ನುವಂಥ ಚರ್ಚೆ ಅನೇಕ ಬಾರಿ ಹೇಳಿದ್ದೀನಿ. ಮಾಸ್ಕೋದಲ್ಲಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಎನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಇದೀಗ ಅದು ಮತ್ತೊಮ್ಮೆ ಅಪರೂಪಕ್ಕೆ ಬಿಡುಗಡೆ ಆದಂಥ ವಿಡಿಯೋ ಬಳಿಕವೂ ಕೂಡ ಅವರ ಆರೋಗ್ಯದ ಬಗ್ಗೆ ಅನುಮಾನ. ಯಾಕಂದರೆ ಒಂದು ಭಾಗವನ್ನು ಮಾತ್ರ ತೋರಿಸಿ ಮತ್ತೊಂದು ಭಾಗವನ್ನು ಮುಚ್ಚುವ ಪ್ರಯತ್ನದಲ್ಲಿ ಮಾಡಿದ್ರು. ಅವರು ಬಿಡುಗಡೆ ಮಾಡಿದಂಥ ವಿಡಿಯೋ ಹೆಂಗಿತ್ತು, ಒಂದು AI ಜನರೇಟೆಡ್ ವಿಡಿಯೋ ಅನ್ನುವಂಥ ರೀತಿಯಲ್ಲಿ ಅವರದೆಲ್ಲವೂ ಕೂಡ ಇತ್ತು. ಎಲ್ಲ ಕಾರಣಕ್ಕಾಗಿ ಇಂಥದ್ದೊಂದು ಅನುಮಾನಗಳು ಬರೋದಕ್ಕೆ ಶುರುವಾಯಿತು. ಯಾವಾಗ ಅನುಮಾನ ಬರೋದಕ್ಕೆ ಶುರುವಾಯಿತು, ಯಾವಾಗ ಇವರ ತಂದೆ ಮೃತಪಟ್ಟಿದ್ದಾರೆ, ಅವರ ಅಂತ್ಯಕ್ರಿಯೆಯಲ್ಲಿ ಅವರು ಭಾಗವಹಿಸಲಿಲ್ಲ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಲ್ಲ ಯಾವ ಕಾರಣಕ್ಕಾಗಿ, ಏನೋ ದಾಳಿ ಆಗಿಬಿಡಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಈ ಕಾರಣಕ್ಕಾಗಿ ಅವರು ದೂರ ಉಳಿದಿದ್ದಾರೆ ಅನ್ಕೋಬಹುದು. ಇತ್ತೀಚೆಗೆ ಟೆಹರಾನ್ನಲ್ಲಿ ಮುಸ್ತಫಾ ಅಲಿ ಖಮೇನಿಯವರ ತಂದೆ ಅಯತಲ್ಲಾ ಅಲಿ ಖಮೇನಿಯವರ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಅವತ್ತು ಅವರು ಬರ್ತಾರೆ, ತಂದೆ ಕುರಿತಂತೆ ಒಂದು ಭಾಷಣವನ್ನು ಮಾಡ್ತಾರೆ, ವಿದಾಯದ ಭಾಷಣ ಎಲ್ಲವೂ ಕೂಡ ಆಗುತ್ತೆ, ಎಲ್ಲ ಚರ್ಚೆಗಳು ಬಂತು. ಆ ಶ್ರದ್ಧಾಂಜಲಿ ಸಭೆಗೂ ಕೂಡ ಅವರು ಗೈರಾದರು. ಇತ್ತೀಚೆಗೆ ಪೆಜಿಶ್ಕಿಯಾನ್ ಹೋದ್ರಂತೆ. ಪೆಜಿಶ್ಕಿಯಾನ್ ಅವರು ಕೂಡ ಹೊರಗಡೆ ಬಂದು ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಟ್ಟರು, ಇಲ್ಲ ನಾನು ಮಾತನಾಡಿದೆ, ಬಟ್ ಯಾರ ಜೊತೆಗೆ ಮಾತನಾಡಿದೆ, ಎದುರುಗಡೆ ಇರುವಂಥ ನಾಯಕರು ಯಾರು, ಯಾವುದೂ ಕೂಡ ಗೊತ್ತಾಗಲಿಲ್ಲ. ಒಂದು ದಟ್ಟದಾದಂಥ ಕಪ್ಪು ಕಾರ್ನಲ್ಲಿ ಕುಳಿಸಿರೋ ಪ್ರಯತ್ನ ಆಗಿತ್ತು. ಎಲ್ಲ ಕಾರಣಕ್ಕಾಗಿ ಏನು ಆಯಿತು ಅನ್ನೋದು ಗೊತ್ತಾಗಲಿಲ್ಲ ಅಂತ ಪೆಜಿಶ್ಕಿಯಾನ್ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಎಲ್ಲದರ ಕಾರಣಕ್ಕಾಗಿ ಇಸ್ರೇಲ್ ಕೂಡ ಒಂದು ವದಂತಿ ಅಥವಾ ಇಸ್ರೇಲ್ ಕೂಡ ಒಂದು ಸುದ್ದಿಯನ್ನು ಬಿಡೋ ಪ್ರಯತ್ನವನ್ನು ಮಾಡ್ತು. ಇಲ್ಲ, ಅವರ ಆರೋಗ್ಯ ಕೋಮಾ ಸ್ಥಿತಿಗೆ ಬಂದ್ಬಿಟ್ಟಿದೆ, ಮೆದುಳು ನಿಷ್ಕ್ರಿಯ ಆಗಿಬಿಟ್ಟಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿಕೆ ಕೊಡೋ ಪ್ರಯತ್ನ ಮಾಡಿದ್ರು. ಒನ್ಸ್ ಅಗೇನ್ ಇಂಥದ್ದೇ ಸುದ್ದಿಗಳು ಇದೀಗ ಬೇರೆ ಬೇರೆ ದೇಶಗಳಿಂದ, ಅಂದರೆ ಒಂದು ಸುದ್ದಿ ಸಂಸ್ಥೆಯಿಂದ ಇದೆಲ್ಲ ಬಂತು. ಸುದ್ದಿ ಲಂಡನ್ ಮೂಲದ ಒಂದು ಇರಾನ್ ವೈರ್ ಮಾಧ್ಯಮ ಇದನ್ನೆಲ್ಲವನ್ನು ಕೂಡ ಹೇಳಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಬಟ್ ಇರಾನ್ ಅವರು ಇದನ್ನು ಒಪ್ಪಿಕೊಳ್ಳುವ ಹಂತದಲ್ಲಿಲ್ಲ. ಅವರು ಬದುಕಿದ್ದಾರೆ, ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ದಾರೆ ಅಂತ ಪೆಜಿಶ್ಕಿಯಾನ್ ಸೇರಿದಂತೆ ಅನೇಕ ಜನ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ.